ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾಡಿನಾದ್ಯಂತ ದೀಪಗಳ ಹಬ್ಬ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಈ ದೀಪಗಳ ಹಬ್ಬ ದೀಪಾವಳಿಯನ್ನು ಆಚರಿಸುವಂಥಲ್ಲಿ ವಿಭಿನ್ನವಾಗಿ ಮತ್ತು ವಿಶೇಷ ಸಂಸ್ಕೃತಿಯನ್ನು ಹೊಂದಿರುವಂಥ ಹಬ್ಬ. ಒಂದೊಂದು ವೃತ್ತಿಯವರು ಒಂದೊಂದು ರೀತಿಯ ಹಬ್ಬವನ್ನು ಆಚರಿಸಿದರೆ, ಇಲ್ಲಿ ಕುರಿಗಾರರು ಹಟ್ಟಿ ಹಬ್ಬ ಅಂತೆಂದು ಆಚರಿಸ್ತಾರೆ. ಅವರು ಇಡೀ ವರ್ಷ ತಮ್ಮ ಕುರಿಗಳನ್ನು ಮೇಯಿಸಿಕೊಂಡು ನಾಡಿನಾದ್ಯಂತ ಇವರು ಸಂಚಾರ ಇರ್ತಾರೆ. ಅದರಲ್ಲಿ ಚಿಕ್ಕೋಡಿ ಭಾಗದಿಂದ ಬಂದಿರುವಂಥ ವಲಸೆ ಕುರಿಗಾರರಾಗಿರ್ಬೋದು, ಮತ್ತು ಈಗ ಸ್ಥಳೀಯವಾಗಿರುವವರು ಸಹ ಅವರು ಹಿಂಡುಗಳ ಕುರಿಗಳನ್ನು ತೆಗೆದುಕೊಂಡು ಅವರು ಹಟ್ಟಿಯನ್ನು ಹಾಕಿಕೊಂಡು ಅಲ್ಲಿ ಅವರು ಇಡೀ ವರ್ಷ ಆ ಕುರಿಗಳೊಂದಿಗೆ ಜೀವನ ನಡೆಸುತ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವರು ಸಹ ಈಗ ಈ ಹಬ್ಬವನ್ನು ಕುರಿಗಳೊಂದಿಗೆ ಆಚರಿಸುವಂಥದ್ದು ವಿಶೇಷವಾಗಿದೆ. ಅದು ಹಟ್ಟಿ ಹಬ್ಬ ಅಂತ ಅವ್ರು ಕರೆಯುತ್ತಾರೆ. ಈ ಹಟ್ಟಿ ಹಬ್ಬದಲ್ಲಿ ಅವರು ಏನು ಕುರಿಗಾರರ ಸಮುದಾಯದವರು, ಅದರಲ್ಲಿ ಬಹುತೇಕರು ಏನು ಕುರುಬ ಸಮಾಜದ ಏನು ಜನ ಇದ್ದಾರೆ, ಅವರು ಇದನ್ನು ಕುರಿಗಳನ್ನು ಅವರು ಲಕ್ಷ್ಮೀ ದೇವಿ ಅಂತ ಕೇಳ್ಕೊಳ್ತಾರೆ. ಯಾಕಂದರೆ ಒಂದು ಕುರಿ ಅವರಿಗೆ ಜೀವನೋಪಾಯವನ್ನು ನಡೆಸ್ತಾ ಇದೆ, ಜೊತೆಗೆ ಆ ಕುರಿಗಳಿಂದಲೇ ಅವರ ಜೀವನ ಮುಂದೆ ನಡೀತಿದೆ. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಸಂಸಾರಿಕ ಜೀವನ ಆಗಿರ್ಬೋದು, ಮತ್ತು ಅವರ ಇಡೀ ಕುಟುಂಬ ಆ ಕುರಿಗಳನ್ನೇ ಆಶ್ರಯಿಸುವ ಕಾರಣಕ್ಕಾಗಿ ಅವರು ಕುರಿಗಳನ್ನು ಲಕ್ಷ್ಮಿ ಎಂದು ಪೂಜಿಸ್ತಾರೆ. ಇವತ್ತು ಬಲಿಪಾಡ್ಯಮಿ. ನಿನ್ನೆ ಲಕ್ಷ್ಮೀ ದೇವಿಯನ್ನು ಲಕ್ಷ್ಮೀ ಪೂಜೆಯನ್ನು ಅವರ ಮನೆಯಲ್ಲಿ ಮಾಡಿದರೆ, ಇನ್ನು ಸಂಚಾರಿ ಕುರಿಗಾರರು ಇವತ್ತು ಮುಂಜಾನೆಯಿಂದ ತಮ್ಮ ಇಡೀ ಕುರಿಗಳ ಹಟ್ಟಿಯಲ್ಲಿ ಅಲಂಕರಿಸ ಮಾಡಿಕೊಂಡು ಆ ಕುರಿಗಳಿಗೆ ಅವರು ಒಂದೊಂದು ಕುರಿಗೂ ಸಹ ಅವರ ಗಣತಿಯ ರೂಪದಲ್ಲಿ ಅವುಗಳಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು, ಜೊತೆಗೆ ಆ ಕುರಿಗಳನ್ನು ಪೂಜೆ ಮಾಡೋ ಜೊತೆಗೆ ಆ ಕುರಿ ಹಟ್ಟಿಯ ಮುಂದೆ ಒಂದು ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಗೆ ನಮನವನ್ನು ಸಲ್ಲಿಸ್ತಾ ಇರುವುದು ವಿಶೇಷ. ನಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಕುರಿಗಾಯಿ ಜೀವನ ನಮ್ಮ ಮೂಲ ಕಸುಬು. ನಾವು ಕುರಿಗಾಯರಿಂದಲೇ ಸಂಪತ್ತನ್ನು ಗಳಿಸಿಕೊಂಡು ಪ್ರತಿ ವರ್ಷವೂ ನಾವು ಮಳೆ ಚಳಿ ಅನ್ನೋದೇ ಅಡವಿಯಲ್ಲಿ ನಮ್ಮ ಕುರಿಗಾಯಿ ಜೀವನವನ್ನು ಮಾಡುತ್ತಾ ಪ್ರತಿ ವರ್ಷವೂ ನಾವು ಕುರಿ ಪಾಡ್ಯ ದಿನ ಕುರಿಯನ್ನೇ ನಾವು ಲಕ್ಷ್ಮಿ ಅಂತ ತಿಳಿದು ನಾವು ಕುರಿಯನ್ನು ಲಕ್ಷ್ಮೀ ಪೂಜೆಯನ್ನಾಗಿ ಪಾಡ್ಯ ದಿನ ಪ್ರತಿ ವರ್ಷವೂ ಮಾಡ್ತೇವೆ. ಮತ್ತು ನಮ್ಮ ಕುರಿಯಿಂದಲೇ ನಾವು ಸಂಪತ್ತನ್ನು ಮಾಡಿಕೊಂಡಿದ್ದು. ಇದು ಮಳೆ ಚಳಿ ಅನ್ನೋದೇ ನಾವು ಕುರಿಯನ್ನು ಸಾಕ್ತೇವೆ. ನಾವು ಕುರಿಗಾರರು. ನಮ್ಮ ಮೂಲ ಕಸುಬು ಕುರಿ ಕಾಯುವುದು. ನಾವು ಜೀವನದಾದ್ಯಂತ ಕುರಿಲಿಂದನೇ ಸಂಪತ್ತನ್ನು ಕಂಡಿದ್ದೇವೆ. ಇನ್ನು ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕಾದ್ರೆ ನಮ್ಮ ಕುರಿಗಳನ್ನು ಮಾರಿ ನಾವು ದುಡ್ಡು ತಗೊಂಡು ಮುಂದೆ ನಮ್ಮ ಮಕ್ಕಳನ್ನು ಶಾಲೆ ಓದಿಸೋಕ್ಕಾಗಲಿ ಯಾವುದಕ್ಕೆ ಆಗಲಿ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋದಕ್ಕಾಗಿ ಮೂಲ ಕಾರಣ ಏನಂದರೆ ನಮ್ಮ ಕುರಿ ಕಾಯುವುದು. ಕುರಿಲಿಂದನೇ ನಮ್ಮ ಜೀವನ. ಈ ಸಂದರ್ಭದಲ್ಲಿ ಅವರಿಗೆ ಆಪ್ತರಾಗಿರ್ಬೋದು ಮತ್ತು ಅಕ್ಕಪಕ್ಕದ ಕುರಿಗಾರರು ಮತ್ತು ರೈತರೊಂದಿಗೆ, ಯಾಕಂತೇಳಿದರೆ ಕುರಿಗಾರರು ಏನು ಸಂಚಾರಿ ಕುರಿಗಾರಿದ್ದಾರೆ, ರೈತರ ಭೂಮಿಯಲ್ಲಿ ತಮ್ಮ ಕುರಿಗಳ ಹಟ್ಟಿಯನ್ನು ಹಾಕಿಕೊಂಡು ಅವುಗಳನ್ನು ಸಾಕಿ ಮತ್ತು ಆ ಕುರಿಗಳನ್ನು ರೈತರ ಹೊಲದಲ್ಲಿ ಅವುಗಳಿಗೆ ಗೊಬ್ಬರವನ್ನು ಹಾಕಿಕೊಡುವಂಥದ್ದು. ಇದರಿಂದಾಗಿ ಅಲ್ಲಿರುವಂಥ ಸುತ್ತಲಿನ ರೈತರು ಜೊತೆಗೆ ಅವರ ಆಪ್ತರು ಮತ್ತು ಅವರ ಸಂಬಂಧಿಕರನ್ನೆಲ್ಲರನ್ನೂ ಕರೆದುಕೊಂಡು ಅವರು ಒಂದು ಕಡೆ ಕುಂತು ಇವತ್ತು ಹಬ್ಬದ ಊಟ ಮಾಡೋದು. ಅದರಲ್ಲಿ ಹೋಳಿಗೆ. ಇವತ್ತು ಉತ್ತರ ಕರ್ನಾಟಕದಲ್ಲಿರುವಂಥ ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಇವತ್ತು ಹೋಳಿಗೆಯನ್ನು ಊಟ ಮಾಡುವಂಥ ಸಂಪ್ರದಾಯ ಇದೆ. ಅಂಥ ಸಂದರ್ಭದಲ್ಲಿ ಹಟ್ಟಿಯ ಹಬ್ಬವನ್ನು ಮಾಡಿರುವಂಥ ಕುರಿಗಾರರು ಇವತ್ತು ಆ ಹೋಳಿಗೆಯನ್ನು ಮಾಡಿ ಅಲ್ಲಿ ಸೀರೆ ಕುಪ್ಪಸವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಕುರಿಗಳ ಮೂಲಕ ಅವರು ಕಾಣ್ತಾ ಇರೋದು. ಜೊತೆಗೆ ಕುರಿಗಳನ್ನು ಅವುಗಳ ಎಣಿಕೆ ಜೊತೆಗೆ ಅವುಗಳಿಗೆ ಸಂಭ್ರಮದಿಂದ ಆಚರಿಸುವಂಥ ಈ ಹಟ್ಟಿ ಹಬ್ಬ ವಿಶೇಷವಾಗಿದ್ದು, ಜೊತೆಗೆ ಕುರಿಗಾರರು ಸಾಮಾನ್ಯವಾಗಿ ಒಂದಿಷ್ಟು ಇಡೀ ವರ್ಷ ಮನೆಯನ್ನೇ ಕಾಣದೆ ಅಡವಿಯಲ್ಲೇ ಇದ್ದು ಬಿಸಿಲು ಮಳೆ ಗಾಳಿ ಅಲ್ಲೇ ವಾಸವಾಗಿರುವಂಥವರು ಸಹ ಇವತ್ತು ಸಂಭ್ರಮದಿಂದ ಕುರಿಗಳಲ್ಲಿ ಹಟ್ಟಿ ಹಬ್ಬ ಆಚರಿಸಿದ್ದು ವಿಶೇಷವಾಗಿದೆ. ಈ ಹಟ್ಟಿ ಹಬ್ಬ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಈಗಲೂ ಸಹ ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.